ನಮಸ್ತೆ ಪ್ರಿಯ ವೀಕ್ಷಕರೇ. ನಮಸ್ತೆ ಒನ್ ಇಂಡಿಯಾ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ಮಾಹಿತಿ ಕೊಡಲಿದ್ದೇನೆ. ಅದೇನೆಂದರೆ, ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಂತಹ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ. ನವೆಂಬರ್ 9ರಿಂದ 11ರವರೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ 34 ಸಿಜೇರಿಯನ್ ಹೆರಿಗೆಗಳನ್ನು ಮಾಡಲಾಗಿತ್ತು. ಅವುಗಳಲ್ಲಿ 4 ಬಾಣಂತಿಯರು ಪ್ರಾಣವನ್ನು ಕಳೆದುಕೊಂಡಿದ್ದರು ಹಾಗೂ ವಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬ ಬಾಣಂತಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದರು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಎಂಬ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ. ಜಗತ್ತಿನಲ್ಲಿಯೇ ತಾಯಿಯಷ್ಟು ಅಮೂಲ್ಯವಾದ ಸಾಕಾರ ಮೂರ್ತಿ ಯಾರೂ ಇಲ್ಲ. ತಾಯಿಯ ಮಮತೆ ಹಾಗೂ ಕರುಣೆಗೆ ಯಾವುದೂ ಸರಿಸಾಟಿ ಇಲ್ಲ. ಎ ಹ್ಯಾಂಡ್ ದ್ಯಾಟ್ ರಾಕ್ ದ ಕ್ರ್ಯಾಡಲ್ ಕ್ಯಾನ್ ರೂಲ್ ದ ವರ್ಲ್ಡ್. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ಆದರೆ ಭ್ರಷ್ಟ ವ್ಯವಸ್ಥೆಯಿಂದ ಈಗ ಆ ಕೈಗಳು ಕಾಣದಂತಾಗಿವೆ. ಅಂತಹ ತಾಯಂದಿರನ್ನು ಕಳೆದುಕೊಂಡ ಮಕ್ಕಳು ತಮ್ಮದಲ್ಲದ ತಪ್ಪಿಗೆ ಅನಾಥರಾಗಿದ್ದಾರೆ. ಆ ಮಕ್ಕಳ ಆಕ್ರಂದನ ಕೇಳಿದರೆ ಎಂಥವರ ಮನಸ್ಸು ಕೂಡ ಮಮ್ಮಲ ಮರುಗುತ್ತದೆ. ಆಗ ತಾನೇ ಕಣ್ಣು ಬಿಟ್ಟ ಕಂದಮ್ಮಗಳು ತಮ್ಮ ಅಮ್ಮಂದಿರ ಅಪ್ಪುಗೆಯಲ್ಲಿರಬೇಕಾಗಿತ್ತು. ಆದರೆ ಈಗ ಆ ಕಂದಮ್ಮಗಳು ಅನಾಥವಾಗಿವೆ. ಅವುಗಳಿಗೆ ಆಶ್ರಯ ಯಾರು? ಈ ಸಾವುಗಳು ನ್ಯಾಯವೇ? ಇದಕ್ಕೆಲ್ಲ ಹೊಣೆ ಯಾರು? ಮೆಡಿಕಲ್ ಮಾಫಿಯಾನ, ಅಥವಾ ಭ್ರಷ್ಟ ಅಧಿಕಾರಿಗಳ, ಅಥವಾ ಸರ್ಕಾರದ ಬೇಜವಾಬ್ದಾರಿತನನ? ಬನ್ನಿ ಇವುಗಳ ಬಗ್ಗೆ ಕೂಲಂಕಷವಾಗಿ ತಿಳಿದುಕೊಳ್ಳೋಣ. ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಗೆಂದು ದಾಖಲಾಗಿದ್ದ ಬಾಣಂತಿಯರಿಗೆ ಸಿಜೇರಿಯನ್ ವೇಳೆ IV ದ್ರಾವಣವನ್ನು ಕೊಡುತ್ತಾರೆ. ಈ ರಿಂಗರ್ ಲ್ಯಾಕ್ವೇಟ್ IV ದ್ರಾವಣವನ್ನು ದೇಹ ನಿರ್ಜಲೀಕರಣಗೊಂಡಾಗ ಇದನ್ನು ಕೊಡುತ್ತಾರೆ. ಈ IV ದ್ರಾವಣವನ್ನು ಯಾವ ಕಂಪನಿ ಸರಬರಾಜು ಮಾಡಿತ್ತು ಹಾಗೂ ಇದರಿಂದಾಗಿ ಬಾಣಂತಿಯರ ಸಾವು ಹೇಗಾಯಿತು ಎನ್ನುವುದಕ್ಕೆ ಡಾಕ್ಟರ್ ಸವಿತಾ, ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ಹರ್ಷ ಎಂಬುವರ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿತ್ತು. ಪ್ರಾಥಮಿಕ ವರದಿಯ ಪ್ರಕಾರ ಇವರು ಕಳಪೆ ಗುಣಮಟ್ಟದ ಈ ರಿಂಗರ್ಸ್ ಲ್ಯಾಕ್ಟೇಟ್ IV ದ್ರಾವಣ ಸರಬರಾಜು ಇದನ್ನು ಉಪಯೋಗಿಸಿದ್ದರಿಂದಲೇ ಬಾಣಂತಿಯರ ಸಾವಾಗಿದೆ ಎಂದು ಪ್ರಾಥಮಿಕ ವರದಿಯನ್ನು ನೀಡಲಾಗಿದೆ. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಈ ಔಷಧಗಳನ್ನು ಸರಬರಾಜು ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತಿದೆ. ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಆ ಔಷಧಗಳನ್ನು ಸರಬರಾಜು ಮಾಡುವ ಕಾರ್ಯ ಈ ನಿಗಮದ್ದಾಗಿದೆ. ಈ ದ್ರಾವಣ ಉಪಯೋಗಿಸಿದಾಗ ಗಂಭೀರ ಸಮಸ್ಯೆ ಕಂಡುಬಂದ ಹಿನ್ನೆಲೆಯಲ್ಲಿ ಕೂಡಲೇ ಬಳಕೆ ನಿಲ್ಲಿಸುವಂತೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ಮಂಡಳಿ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ನಿರ್ದೇಶನ ಮಾಡಿದೆ. ಈ IV ದ್ರಾವಣಗಳನ್ನು ಸರಬರಾಜು ಮಾಡಿದಂತಹ ಕಂಪನಿ ಪಶ್ಚಿಮ ಬಂಗ ಪ್ಯಾರಾಸ್ಯೂಟಿಕಲ್ ಕಂಪನಿ. ಇದು ಕೇಂದ್ರ ಔಷಧ ಮಹಾನಿರ್ದೇಶಕರ ಕಚೇರಿಯಿಂದ ಅನುಮೋದಿಸಲ್ಪಟ್ಟ ಕೋಲ್ಕತ್ತಾ ಔಷಧ ನಿಯಂತ್ರಣ ಇಲಾಖೆಯು ಈ ಕಂಪನಿಗೆ ಪರವಾನಗಿ ನೀಡಿದೆ. ಇದು 196 ಬ್ಯಾಚ್ಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾಸ್ಪತ್ರೆಗಳಿಗೆ ಔಷಧವನ್ನು ಸರಬರಾಜು ಮಾಡಲು ಒಪ್ಪಿಕೊಂಡಿತ್ತು. ಆದರೆ ಇವುಗಳಲ್ಲಿ 22 ಬ್ಯಾಚ್ಗಳಲ್ಲಿ ನ್ಯೂನತೆ ಕಂಡುಬಂದಿದ್ದರಿಂದ ಅಥವಾ ಗುಣಮಟ್ಟದ ಕೊರತೆ ಇದ್ದಿದ್ದರಿಂದ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ಮಂಡಳಿ ಅಥವಾ ನಿಗಮ ಇದನ್ನು ನಿರಾಕರಿಸಿತ್ತು. ನಂತರ ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿಯಿಂದ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಂತರ ಅದು ಹೈಕೋರ್ಟ್ಗೆ ಹೋಗಿ ಔಷಧಗಳನ್ನು ಸರಬರಾಜು ಮಾಡಬಹುದು ಎಂದು ಅದಕ್ಕೆ ನಿರ್ದೇಶನ ನೀಡಿದ ನಂತರ ಮತ್ತೆ
ಔಷಧಗಳನ್ನು ಸರಬರಾಜು ಮಾಡಲಾಗಿತ್ತು. ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿಯ ವರದಿ ಆಧಾರದ ಮೇಲೆ ರಾಜ್ಯದಲ್ಲಿ ತಜ್ಞರ ತಾಂತ್ರಿಕ ಸಮಿತಿ ರಚಿಸಿ ಮತ್ತೊಮ್ಮೆ ಪರೀಕ್ಷಿಸಿ ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಕೆಲವು ಬ್ಯಾಚ್ಗಳ ದ್ರಾವಣವನ್ನು ಬಳಸಲು ಅವಕಾಶ ಮಾಡಿಕೊಡಲಾಗಿತ್ತು. ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದ್ರಾವಣದ ಬಳಕೆಯಾಗಿದ್ದು, ಕೇವಲ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ ಈ ಬಗ್ಗೆ ಅನುಮಾನಗಳು ವ್ಯಕ್ತವಾಗಿವೆ. ಇದಕ್ಕೆ ಸುಸ್ಪಷ್ಟವಾದ ಕಾರಣ ಯಾವುದನ್ನು ತಿಳಿದುಕೊಳ್ಳಲು ಅನರೋಬಿಕ್ಸ್ ಟೆಸ್ಟ್ ಮಾಡಲಾಗುತ್ತದೆ. ಈ ಅನರೋಬಿಕ್ಸ್ ಟೆಸ್ಟ್ ಎಂದರೇನು ತಿಳಿದುಕೊಳ್ಳೋಣ. ಏನಿದು ಅನರೋಬಿಕ್ಸ್ ಪರೀಕ್ಷೆ? ವೈದ್ಯಕೀಯ ಕ್ಷೇತ್ರದಲ್ಲಿ ಅನರೋಬಿಕ್ ಪರೀಕ್ಷೆಯನ್ನು ಆಮ್ಲಜನಕ ಇಲ್ಲದ ಜಾಗದಲ್ಲೂ ಸಕ್ರಿಯವಾಗಿರಬಹುದಾದ ಬ್ಯಾಕ್ಟೀರಿಯಾ ಪತ್ತೆಗೆ ಬಳಸುತ್ತಾರೆ. ರಿಂಗರ್ ಲ್ಯಾಕ್ವೇಟ್ IV ದ್ರಾವಣದಲ್ಲಿ ಮನುಷ್ಯನ ದೇಹಕ್ಕೆ ಹಾನಿಯಾಗಬಹುದಾದ ಯಾವುದಾದರೂ ಸೂಕ್ಷ್ಮಜೀವಿಗಳು ಪತ್ತೆಯಾಗಬಹುದಾ ಎಂಬ ಬಗ್ಗೆ ಪರೀಕ್ಷೆ ನಡೆಸಲಾಗುತ್ತದೆ. ಈ ಪರೀಕ್ಷೆ ನಡೆಸಿದ ನಂತರವೇ ಅದರ ಸತ್ಯಾಸತ್ಯತೆ ಬಗ್ಗೆ ತಿಳಿದುಕೊಳ್ಳಲಾಗುತ್ತದೆ. ಆದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಮರಣ ಮೃದಂಗದ ಅಸಲಿಯತ್ತನ್ನು ಬಳ್ಳಾರಿಯಲ್ಲಿ ಹಲವು ವರ್ಷಗಳಿಂದ ಬೇರೂರಿದ ವೈದ್ಯರೇ ಬಹಿರಂಗಗೊಳಿಸಿದ್ದು, ಸರ್ಕಾರವೇ ಮೆಡಿಕಲ್ ಮಾಫಿಯಾ ಜತೆ ಕೈಜೋಡಿಸಿದ ಅಂಶವನ್ನು ಹೊರಹಾಕಿದೆ. ಇದರ ಸತ್ಯಾಸತ್ಯತೆ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕಾಗಿದೆ. ಕೇವಲ ಬಳ್ಳಾರಿಯಲ್ಲಿ ಮಾತ್ರವಲ್ಲ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು ಜಿಲ್ಲೆಯಲ್ಲೂ ಇದೇ ದ್ರಾವಣದಿಂದ ಬಾಣಂತಿಯರು ಮೃತಪಟ್ಟಿದ್ದಾರೆನ್ನುವುದನ್ನು ರಾಜ್ಯದ ಸರ್ಕಾರಿ ಸರ್ಜನ್ ಇರುವ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಸಾಮೂಹಿಕ ಚಾಟ್ ನಡೆಸಿದ್ದಾರೆ. 80% ಬಾಣಂತಿಯರ ಸಾವು ಸರ್ಕಾರಿ ಆಸ್ಪತ್ರೆಯಲ್ಲೇ ಆಗಿದೆ. ರಾಜ್ಯದಲ್ಲಿ ಪ್ರಸಕ್ತ ವರ್ಷದ ಏಪ್ರಿಲ್ನಿಂದ ಅಕ್ಟೋಬರ್ 7 ತಿಂಗಳ ಅವಧಿಯಲ್ಲಿ 326 ಬಾಣಂತಿಯರ ಸಾವಾಗಿದೆ. ಈ ಪೈಕಿ ಬೆಂಗಳೂರು ನಗರವೊಂದರಲ್ಲೇ 51 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 50 ತಾಯಂದಿರು ಸಾವನ್ನಪ್ಪಿದ್ದಾರೆಂದು ಸರ್ಕಾರಿಯ ವರದಿ. ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ನೀಡಿರುವ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಕಳೆದ 3 ವರ್ಷ ಅಂದರೆ 2021ರಿಂದ 2024ರಲ್ಲಿ ಸುಮಾರು 4.29 ಲಕ್ಷ ಮಾತೆಯರು ಗಂಡಾಂತರದಲ್ಲಿಯೇ ಹೆರಿಗೆ ಮಾಡಿಸಿಕೊಂಡಿದ್ದಾರೆ. ಈ ಪೈಕಿ 822 ಮಹಿಳೆಯರು ಹೆರಿಗೆ ಸಮಯದಲ್ಲಿ ಮೃತಪಟ್ಟಿದ್ದಾರೆ. 3 ವರ್ಷಗಳಲ್ಲಿ 2079 ತಾಯಂದಿರು ಸಾವನ್ನಪ್ಪಿದ್ದಾರೆ. ಇದಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಸೇರಿ ಕಳೆದ 6 ತಿಂಗಳ ಅವಧಿಯಲ್ಲಿ ಅಂದರೆ ಏಪ್ರಿಲಿಂದ ಅಕ್ಟೋಬರ್ವರೆಗೆ 29 ಬಾಣಂತಿಯರು ಹಾಗೂ 322 ನವಜಾತ ಶಿಶುಗಳು ಸಾವು ವರದಿಯಾಗಿದೆ. ಇದರಲ್ಲಿ 111ಕ್ಕೂ ಹೆಚ್ಚು ಶಿಶುಗಳು ಜಿಲ್ಲಾಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿವೆ. ಇವಕ್ಕೆಲ್ಲ ಪ್ರಮುಖ ಕಾರಣಗಳು ಏನಂತಂದರೆ ಅಪೌಷ್ಟಿಕತೆ, ನ್ಯೂಮೋನಿಯಾ, ಕಡಿಮೆ ತೂಕ ಮತ್ತು ಅವಧಿ ಪೂರ್ವ ಹೆರಿಗೆ ಇದರ ಬಗ್ಗೆ ಇರುವುದರಿಂದ ಈ ಸಾವುಗಳು ದಾಖಲಾಗಿವೆ. ನ್ಯೂನತೆ ಇರುವ ಶಿಶು ಬಗ್ಗೆ ಸೋನೋಗ್ರಫಿಯಲ್ಲಿ ಗೊತ್ತಾದಾಗ ಟರ್ಸರಿ ಕೇರ್ ಸೆಂಟರ್ನಲ್ಲಿ ಹೆರಿಗೆ ಮಾಡಿಸಿದರೆ ಶಿಶು ಮರಣ ಪ್ರಮಾಣ ಕಡಿಮೆಯಾಗಬಹುದು. ಈ IV ದ್ರಾವಣ ಸರಬರಾಜು ಮಾಡಿದಾಗ ಹಾಗೂ ಅದನ್ನು ಜಿಲ್ಲಾಸ್ಪತ್ರೆಗೆ ಕಳಿಸುವುದಕ್ಕಿಂತ ಮುಂಚೆ ಅದನ್ನು ಪರೀಕ್ಷೆ ಮಾಡುತ್ತಾರೆ. ಆದರೆ ರಾಜ್ಯ ಔಷಧ ನಿಯಂತ್ರಕ ಉಮೇಶ್ ಎಂಬಾತನನ್ನು ಸರ್ಕಾರ ಅಮಾನತು ಮಾಡಲಾಗಿದೆ. ಕಾರಣ ಗುಣಮಟ್ಟದ ಪರೀಕ್ಷೆಯಲ್ಲಿ ಲೋಪವೆಸಗಿದ್ದಾನೆಂದು ಅವನನ್ನು ಅಮಾನತು ಮಾಡಲಾಗಿದೆ. ಆದರೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಮುಖ್ಯಸ್ಥರನ್ನು ಏಕೆ ಅಮಾನತು ಮಾಡಿಲ್ಲ? ಏಕೆಂದರೆ
ಅವರು ಕೂಡ ಒಂದು ಪ್ರಮುಖವಾದ ಹುದ್ದೆಯನ್ನು ನಿರ್ವಹಿಸುತ್ತಿದ್ದಾರೆ. ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಕೇವಲ ಉಮೇಶ್ ಎಂಬುವನನ್ನು ಮಾತ್ರ ಅಮಾನತು ಮಾಡಲಾಗಿದೆ. ಅವನು ತಪ್ಪು ಮಾಡಿದರೆ ಅವನು ನಿಜವಾಗಿಯೂ ತಪ್ಪು ಮಾಡಿದರೆ ಅವನಿಗೆ ಅಮಾನತು ಮಾತ್ರ ಶಿಕ್ಷೆ ಆಗಬಾರದು, ಅವನಿಗೆ ಮರಣದಂಡನೆ ಕೂಡ ಕೊಡಬೇಕು. ಇದರಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಯಾರು ಭಾಗಿಯಾಗಿದ್ದಾರೋ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆದಾಗ ಮಾತ್ರ ಇಂತಹ ಅವ್ಯವಸ್ಥೆ ಇನ್ನೊಂದು ಸಲ ಬೆಳಕಿಗೆ ಬರುವುದಿಲ್ಲ. ಯಾಕೆ ಕೇವಲ ಜಿಲ್ಲಾಸ್ಪತ್ರೆಗಳಲ್ಲಿ ಈ ಸಾವುಗಳು ಸಂಭವಿಸ್ತಾ ಇದ್ದಾವೆ? ಇದಕ್ಕೆಲ್ಲ ಪ್ರಮುಖ ಕಾರಣ ಸರ್ಕಾರದ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನ. ಹಾಗಾಗಿ ಇದಕ್ಕೆ ಕಾರಣರಾದವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಹಾಗೂ ಸೆಂಟ್ರಲ್ ಡ್ರಗ್ ಲ್ಯಾಬೊರೇಟರಿ ಅಲ್ಲಿಂದ ಪರೀಕ್ಷೆಗೆ ಒಳಪಟ್ಟು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿತ್ತು. ಅಲ್ಲಿಯೂ ಕೂಡ ತಪ್ಪಾಗಿದ್ದರೆ ಇದನ್ನು ಕೇಂದ್ರ ಸರ್ಕಾರದ ಹೊಣೆಗಾರನಾಗಿ ಮಾಡಿ ಅವರಿಗೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಆದ್ದರಿಂದ ತಮ್ಮದಲ್ಲದ ತಪ್ಪಿಗೆ ಕಾರಣರಾದವನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಈ ತಾಯಂದಿರಿಗೆ ಮತ್ತು ಈ ಕಂದಮ್ಮಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಇದರ ಸತ್ಯಾಸತ್ಯತೆ ಎಲ್ಲರಿಗೂ ತಿಳಿಯಲಿ. ಟೆಂಡರ್ ಮೂಲಕ ಔಷಧಿಗಳ ಖರೀದಿಯಾದಾಗ ಇವುಗಳನ್ನು ಎಂ-ಪ್ಯಾನಲ್ ಪ್ರಯೋಗಾಲಯಗಳಲ್ಲಿ ಔಷಧಗಳ ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ನಂತರ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ಮಂಡಳಿ ಇದನ್ನು ಬೇರೆ ಬೇರೆ ಜಿಲ್ಲಾಸ್ಪತ್ರೆಗಳಿಗೆ ಸರಬರಾಜು ಮಾಡುತ್ತದೆ. ಆದರೆ ಇಲ್ಲಿ ಆದಂತಹ ಲೋಪಗಳ ಕುರಿತು ಪರಿಶೀಲಿಸಿ ವರದಿ ನೀಡಲು ಕರ್ನಾಟಕ ಕೌಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಎಂ. ಕನಗವಲ್ಲಿ ನೇತೃತ್ವದಲ್ಲಿ ಪರಿಶೀಲನಾ ತಂಡವನ್ನು ರಾಜ್ಯ ಸರ್ಕಾರ ರಚಿಸಿದೆ. ಆದರೂ ಕೂಡ ತಪ್ಪಿತಸ್ಥರು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳಬಾರದು. ಅದುವೇ ನಮ್ಮೆಲ್ಲರ ಆದ್ಯತೆ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.